Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ವಿರುದ್ಧದ ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಾಸನ ಜಿಲ್ಲೆಯ ಸುಮಾರು 18 ಕಡೆಗಳಲ್ಲಿ ಎಸ್ಐಟಿ ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಿದೆ. ನಿನ್ನೆಯಿಂದಲೂ ಕೂಡ ಆಗ್ತಾ ಇರುವಂತಹ ಒಂದು ದಾಳಿ ಇದು. ಹಾಸನ ಜಿಲ್ಲೆಯ 18 ಕಡೆಗಳಲ್ಲಿ ಈಗ ಎಸ್ಐಟಿ ದಾಳಿ ನಡೆಸಿತು. ಇವತ್ತು ಮುಂಜಾನೆ 3:30 ಕೂಡ ಬೆಳಗಿನ ಜಾವದವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಇಲ್ಲಿಂದ ಹೊರಟಿದ್ದಾರೆ. ಈಗ ಬೆಳಗಿನ ಜಾವದವರೆಗೂ ಕೂಡ ಶೋಧ ನಡೆಸಿ ಎಸ್ಐಟಿ ಅಧಿಕಾರಿಗಳು ಹಾಸನ, ಬೇಲೂರು, ಸಕಲೇಶಪುರ ಈ ಭಾಗಗಳಲ್ಲಿ ಸುಮಾರು 18 ಕಡೆಗಳಲ್ಲಿ ಈಗ ಸರ್ಚ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡ ಆಪ್ತರಾಗಿರುವಂತಹ ಕ್ವಾಲಿಟಿ ಬಾರ್ ಶರತ್, ಪುನೀತ್, HP ಕಿರಣ್, ಕಾಂಗ್ರೆಸ್ನ ಪುಟ್ಟರಾಜು, ನವೀನ್ ಗೌಡ, ಹಾಗೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಗೌಡ ಮನೆ, ಇನ್ನು ಶಶಿ, ಚೇತನ್ ಗೌಡ ಈ ಎಲ್ಲದರ ನಿವಾಸದ ಮೇಲೂ ಕೂಡ ಇವತ್ತು ದಾಳಿ ನಡೆಸಿ ಎಸ್ಐಟಿ ಅಧಿಕಾರಿಗಳು ನಿನ್ನೆಯಿಂದಲೇ ತನಿಖೆಯನ್ನು ನಡೆಸಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈ ಪ್ರಮುಖವಾಗಿ ಇವ್ರಗಳ ಮೇಲಿರುವಂತಹ ಆರೋಪ ಅಂತ ಹೇಳಿದ್ರೆ ಈ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಇವರು ಅನ್ನುವಂಥ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅದ್ರ ಬಗ್ಗೆ ಇರುವಂತಹ ಆರೋಪ. ಸೊ ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿದಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಒಂದು ವಿಚಾರಣೆ. ಸೊ ಹಾಗಾಗಿ ಯಾರ್ಯಾರ ಪ್ರಮುಖ ಆರೋಪಿಗಳಿದಾರೋ ಅವರೆಲ್ಲರನ್ನೂ ಕೂಡ ಬೆನ್ನು ಬಿದ್ದಿರುವಂತಹ ಎಸ್ಐಟಿ ಈಗ ಅವರ ನಿವಾಸಗಳ ಮೇಲೂ ಕೂಡ ಶೋಧವನ್ನು ಮಾಡಿದೆ. ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಸುಮಾರು 18 ಭಾಗಗಳಲ್ಲಿ ಈಗ ಸರ್ಚ್ ಅನ್ನು ಮಾಡಿದ್ದಾರೆ. ಸೊ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಮಂಜುನಾಥ್, ಈಗ ಬೆಳಗಿನ ಜಾವದವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ತಪಾಸಣೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಅಂತ, ಏನಾದರೂ ಮಾಹಿತಿ, ಒಂದು ಪ್ರಮುಖವಾದಂತಹ ಒಂದು ಮಾಹಿತಿ ಏನಾದರೂ ಕಲೆ ಹಾಕಿದಾರಾ? ಸೊ ಮತ್ತಷ್ಟು ಸರ್ಚಿಂಗ್ ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಏನಾದರೂ ಕಂಡು ಬರ್ತಾ ಇದೆಯಾ? ಓವರ್ ಆಲ್ ಏನು ಅಪ್ಡೇಟ್ಸ್ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಂಜುನಾಥ್? ರೆಹಮಾನ್, ಏನು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದಂಥ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಎಸ್ಐಟಿಗೆ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಇನ್ನು ಏಪ್ರಿಲ್ 23ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಾಗಿ ಹಾಸನ ನಗರದ ಸೈಬರ್ ಕ್ರೈಮ್ ಠಾಣೆಯಲ್ಲಿ 33/2024 ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ JDSನವರು ಕೊಟ್ಟಂಥ ದೂರನ್ನು ಆಧರಿಸಿ ಪ್ರೀತಮ್ ಗೌಡರ ಹತ್ಯಾಪ್ತ ಆಗಿದ್ದಂಥ ಶರತ್ ಅಲಿಯಾಸ್ ಕ್ವಾಲಿಟಿ ಬಾರ್ ಶರತ್, ಹಾಗೆಯೇ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಗೌಡ, ಹಾಗೆ ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಹಾಗೆ ನವೀನ್ ಗೌಡ ಮತ್ತು ಚೇತನ್ 5 ಜನರ ವಿರುದ್ಧ FIR ದಾಖಲಾಗಿತ್ತು. ಸೊ ಈ ಒಂದು ಪ್ರಕರಣವನ್ನು ಕೂಡ ಎಸ್ಐಟಿ ತನ್ನ ಹಸ್ತಾಂತರ ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿ ಇದಕ್ಕೆ ಸಂಬಂಧಪಟ್ಟಾಗೆ ಮೇ 12ನೇ ತಾರೀಕು ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿತ್ತು. ಅದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಅವರು ಕೂಡ ಪ್ರೀತಮ್ ಗೌಡರು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಚೇತನ್ ಅಂತಕ್ಕಂಥ ಯುವಕ ಒಬ್ಬ, ಮತ್ತೊಬ್ಬ ಪ್ರೀತಮ್ ಗೌಡರ ಆಪ್ತ ಲಿಖಿತ್ ಗೌಡ, ಇಬ್ಬರನ್ನ ಅರೆಸ್ಟ್ ಆದ ಬಳಿಕ ಈಗ ನಿನ್ನೆ ದೊಡ್ಡ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿ ಮಾಸ್ ಆಗಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ಎಸ್ಐಟಿ. ಪ್ರಮುಖವಾಗಿ ಏನು ಶರತ್ ಅವರ ಮನೆ ಮತ್ತು ನಿವಾಸ, ಶರತ್ ಅವರ ಬೆಂಗಳೂರು ನಿವಾಸದ ಮೇಲೆ ಕೂಡ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ಹಾಗೆಯೇ ಕಿರಣ್ ಗೌಡ ಇವರು ಹಾಸನ ಲೋಕಸಭಾ ಕ್ಷೇತ್ರದ BJP ಟಿಕೆಟ್ ಆಸ್ಪಿರೆಂಟ್ ಕೂಡ ಆಗಿದ್ರು. ಸೊ ಅವರ ಹೋಟೆಲ್ ಮತ್ತೆ ಮನೆ, ಹಾಗೇನೆ ವಕೀಲ ದೇವರಾಜೇಗೌಡ ಅವರ ಮನೆ ಮತ್ತೆ ಹೊಳೆನರಸೀಪುರದ ಕಚೇರಿ, ಹಾಗೇನೆ ನವೀನ್ ಗೌಡ ಅವರ ಬೇಲೂರಿನ ಮನೆ, ಹಾಗೆ ಚೇತನ್ ಅವರ ಬಿಕ್ಕೋಡಿನ ಮನೆ, ಹಾಗೇನೆ ಹೊಳೆನರಸೀಪುರದಲ್ಲಿ ಏನು ಕಾರ್ತಿಕ್ ಅವರ ಮನೆ, ಹಾಗೆ ಪುಟ್ಟರಾಜ್ ಅವರ ಮನೆ, ಎಲ್ಲ ಕಡೆ ಒಟ್ಟು ಸುಮಾರು 18ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ಮಾಡಿರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳು ಎಲ್ಲ ಕಡೆ ಸುಮಾರು ಸತತವಾಗಿ 4 ರಿಂದ 5 ಗಂಟೆಗಳ ಕಾಲ ತಪಾಸಣೆ ನಡೆಸಿದ್ದಾರೆ. ಅಲ್ಲಿ ಏನೇನಾದ್ರು ಅಂದ್ರೆ ಸಾಕ್ಷಿಗಳು ಸಿಗಬಹುದಾ ಅಥವಾ ಪೆನ್ ಡ್ರೈವ್ ಸಿಗಬಹುದಾ, ಅವ್ರ ಮೇಲೆ ಇರತಕ್ಕಂಥ ಅಲಿಗೇಷನ್ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಏನಾದರೂ ಮಾಹಿತಿ ಸಿಗಬಹುದಾ ಅಂತಕ್ಕಂಥ ಒಂದು ಇದನ್ನ ಸಂಗ್ರಹ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರೆ. ಆದರೆ ಎಲ್ಲೂ ಕೂಡ ಯಾವುದೇ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಸಿಕ್ಕತಕ್ಕಂಥದ್ದು ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಒಂದು ಸ್ಥಳ ಮಾಜನ ಪ್ರತಿ ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಶರತ್ ಅವರ ನಿವಾಸದ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದಾಗ ಅವರ ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಲ್ಲೂ ಕೂಡ ಈ ಆರೋಪಗಳಿಗೆ ಸಂಬಂಧಪಟ್ಟಾಗ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅಂತೇಳಿ ಎಸ್ಐಟಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಕಡತ ಈಗ ವೈರಲ್. ಎಸ್, ಥ್ಯಾಂಕ್ ಯು ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.